ಗಾಯ್ಸ್, ಈ ವಿಡಿಯೋ ಮಾಡ್ತಾ ಇರೋದು ಪರ್ಟಿಕ್ಯುಲರ್ ಹೇಗೆ ಅಂದ್ರೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಯಾವುದೋ ಒಂದು ನ್ಯೂಸ್ ಚಾನಲ್ ಇದೆ. ಇವತ್ತು ನಮ್ ತಂದೆನೆ, ಓಕೆನಾ, ಅದರಲ್ಲಿ ನ್ಯೂಸ್ ಏನೋ ಉದಯ ಅಂತೆಲ್ಲ ಓಡ್ತಿದೆ, ಅದು ನಮ್ ತಂದೆನೆ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಓಕೆನಾ. ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಕತ್ತಿ ಹಿಡ್ಕೊಂಡು ಹೋಗ್ತಾರೆ ಬ್ಯಾಗ್ ಅಲ್ಲಿ. ಅದು ಯಾವಾಗಲೂ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಹಿಡ್ಕೊಂಡು ಹೋಗ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕಾಡು ಒಳಗಡೆ ಹೋಗ್ಬೇಕಾಗಿರುತ್ತೆ, ಅವ್ರು ಕತ್ತಿ ಹಿಡ್ಕೊಂಡ್ಲೇಬೇಕು. ಆ ಕತ್ತಿನ ಅವ್ರು ಬೈಕಿನ ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಹೋಗಿದ್ದಾರೆ. ಹಿಂದಿನ ದಿವಸ ಈ ತಾರೇಶ ಅನ್ನೋನ್ ಏನ್ ಮಾಡಿದಾನೆ, ಮಣ್ಣು ಹೊಡಿತಾ ಇದ್ದ. ಸೊ ಮಣ್ಣು ಹೊಡಿತಾ ಇದ್ದಕ್ಕೆ ನಮ್ಮ ಪಪ್ಪ ಇದ್ದವರು ಅವ್ರ ಸುಪೀರಿಯರ್ ಆಫೀಸರ್ಸ್ಗೆ ಈ ರೀತಿ ಮಣ್ಣು ಹೊಡಿತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವರು ಅದನ್ನ ನಮ್ಮಪ್ಪ ಡ್ಯೂಟಿಗೆ ಹೋಗಿ ಬರ್ಬೇಕಾದ್ರೆ ಅಡ್ಡ ಹಾಕೊಂಡು 5-6 ಜನ ಅಡ್ಡ ಹಾಕೊಂಡು ದೊಣ್ಣೆ ಗಿಣ್ಣೆ ಎಲ್ಲ ಇಟ್ಕೊಂಡು ಹೊಡೆಯಕ್ ಬಂದಾಗ ನಮ್ಮಪ್ಪ ರಿಯಾಕ್ಟ್ ಮಾಡೇ ಮಾಡ್ತಾರಲ್ವಾ. ಅವ್ರೇನು ಕತ್ತಿ ಎಲ್ಲರೂ ಬೀಸಿರೋದು ನೋಡಿದಿರಾ, ಬಾ ಬಾ ಅಂತ ಇದ್ದಾರೆ ಅಷ್ಟೇ. ಜಗಳ ಇವಾಗ ಅವ್ರು ಏನೋ ಮಾತುಕತೆ ಅಂತ ಜಗಳ ಅಂತ ಬಂದಾಗ ಪಬ್ಲಿಕ್ಸ್ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಮೈಂಡ್ ಸೆಟ್ ಒಂದೇ ತರ ಇರುತ್ತೆ. ಸೊ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಬ್ಯಾಗ್ ಅಲ್ಲಿ ಇದ್ದನ್ನ ಇಟ್ಕೊಂಡಿದ್ದಾರೆ. ಈಗ ಹೊಡೆಯಕ್ ಬಂದಾಗ ಯಾರಾದ್ರೂ, ನೀವಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಇಡೀ ಹೊಡೆಯಕ್ ಬಂದಾಗ ಇಟ್ಕೊಂತಾರೆ. ಈ ಮೀಡಿಯಾದವ್ರು ಏನ್ ಮಾಡ್ತಾ ಇದಾರೆ, ಇದನ್ನ ಪ್ರಾಪರ್ ಆಗಿ ಏನು ನ್ಯೂಸ್ ಏನು ಎಂತ ಕತೆ ಅಂತಾನೆ ಗೊತ್ತಿಲ್ಲದೆ ಒಂದ್ ಸೈಡ್ ಇಂದ ಮಾತ್ರ ಕೇಳ್ಕೊಂಡು ಒಟ್ರಾಸಿ ಹಾಕಿದ್ರೆ ಇವಾಗ ನಮ್ಮ ಪಪ್ಪನ ಹೆಸರು ಹಾಳಲ್ವಾ. ಇವಾಗ ಕತ್ತಿ ಇಟ್ಕೊಂಡು ಸರಿ, ದೊಣ್ಣೆ ಹೊಡ್ಕೊಂಡ್ ಬಂದಿದ್ದು ಅದು ತಪ್ಪಲ್ವಾ, ದೊಣ್ಣೆ ಹಿಡ್ಕೊಂಡು ಹೊಡೆಯಕ್ ಬಂದಿದ್ದು ಅದೆಲ್ಲ ಮಾಡಿದ್ದು ತಪ್ಪಲ್ಲ. ಇವಾಗ ನಮ್ಮ ಪಪ್ಪ ಕತ್ತಿ ಇಟ್ಕೊಂಡು ಹೋದ್ರು, ತಾರೇಶ ಮೇಲೆ ಹಲ್ಲೆ ಆ ರೀತಿ ಏನೇನೋ ಹಾಕ್ತಿದ್ರಲ್ಲ, ಅದನ್ನ ಹಾಕೋಕ್ಕಿಂತ ಮುಂಚೆ ಗ್ರೌಂಡ್ ಕ್ಲಾರಿಟಿ ನೀವು ಪ್ರಾಪರ್ ಆಗಿ ತಿಳ್ಕೊಳ್ಳಿ, ಏನಾಗಿದೆ ಏನು ಎಂತ ಕತೆ ಅಂತ. ಸೊ ಅವ್ರು ಹೊಡೆಯಕ್ ಬಂದಾಗ ನಮ್ಮಪ್ಪ ಎದುರುಗಡೆ ನಿಂತಿಟ್ಕೊಂಡಿದ್ದಾರೆ. ಅಲ್ಲಿ ಆ ಜಾಗದ್ದು ಅದ್ರದ್ದು ಇದ್ರೆಲ್ಲ ಅವಾಗಿಂದ ಹಿಂಸೆ ಮಾಡ್ತಾರೆ, ಅದೆಲ್ಲ ಬಿಡಿ, ಅದೆಲ್ಲ ಸೆಕೆಂಡ್ರಿ. ಇವಾಗ ಆಗಿರೋದೇನು ಕತ್ತಿ ಹಿಡ್ಕೊಂಡು ಕಡೆಗೆ ಬರ್ತಿದ್ರೆ ಆ ರೀತಿ ಹಾಗೆ ಅಂತ ಆಗಿರೋ ಮ್ಯಾಟರೇ ಬಿಟ್ಟು ಯಾವ್ದಾವ್ದು ಮ್ಯಾಟರ್ ಹೇಳ್ತಿದ್ದೀರಾ. ಅಲ್ಲಿ ಜಾಗ ಒತ್ತುವರಿ, ಅರಣ್ಯ ಇಲಾಖೆಯಲ್ಲಿ ಒತ್ತುವರಿ ಮಾಡಿ ಇಲ್ಲಿ ಬಿಲ್ಡಿಂಗ್ ಕಟ್ಟ, ರೋಡ್ ಸೈಡ್ ಅಲ್ಲಿ ಯಾವ್ದು ಅರಣ್ಯ ಇಲಾಖೆ ಬರುತ್ತೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಕ್ಕೆ? ಏನೇನೋ ಒಟ್ರಾಸಿ ಮಾತಾಡೋದಲ್ಲ ಸರ್ ಇದು. ಆಕ್ಚುಲ್ ಆಗಿ ನಾನು ಸ್ಪೆಷಲಿ ಪಬ್ಲಿಕ್ ಇಂಪ್ಯಾಕ್ಟ್ ಅವ್ರಿಗೆ ಹೇಳ್ತಾ ಇರೋದು, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗ್ರೌಂಡ್ ಕ್ಲಾರಿಟಿ ಏನಿದೆ ಏನು ಎಂತ ಕತೆ ಅಂತ. ನೀವು ಅರ್ಥ ಮಾಡ್ಕೊಂಡು ವಿಡಿಯೋ ಹಾಕಿ ಪ್ಲೀಸ್. ಈ ತರ ಎಲ್ಲ ಹಾಕಕ್ ಹೋಗ್ಬಿಡಿ, ಯಾಕೆಂದ್ರೆ ನಮ್ ಇದಾಗ್ತಿದೆ ಮತ್ತೆ ಕೇಸು ಈ ತರ ಎಲ್ಲ ಇದ್ ಮಾಡಿ ಏನೇನೋ ಆಗಿ ಕೆಲಸ ತೆಗಿಬೇಕು. ಆ ಕೆಲಸ ತೆಗಿಬೇಕು ಅನ್ನೋಕೆ ಇವಾಗ ಅವ್ರ ಕೆಲಸ ಮಾಡಿದ್ ತಪ್ಪ? ಹಂಗಾದ್ರೆ ಕೆಲಸ ತೆಗಿಬೇಕು ಅಂತ ಹೇಳ್ತಾರೆ. ಹಿಂದಿನ ದಿವಸ ಅವನು ಮಣ್ಣು ಹೊಡೆದಿದ್ನ ನೀವ್ ಹೇಳೇ ಇಲ್ಲ. ಅವ್ನು ಮಣ್ಣು ಹೊಡಿತಾ ಇದ್ದಾನೆ ಅಂತ ಅವ್ರ ಕೆಲಸ ಅವ್ರು ಮಾಡಿದ್ರು. ಅದಕ್ಕೆ ಇವನು ಅಡ್ಡ ಹಾಕೊಂಡು, ನೀನ್ ಅವನು ನನ್ನ ಕೆಲಸ ಮಾಡಕ್ಕೆ ಹಂಗೆ, ನೀನ್ ಯಾರು ಹೇಳಕ್ಕೆ ಹಂಗೆ ಹಂಗೆ ಅಂತ ಅಡ್ಡ ಹಾಕೊಂಡು ಹೊಡೆಯಕ್ ಬಂದಾಗ ಎದುರುಗಡೆ ಒಂದು 4-5 ಜನ ಅವರೆಲ್ಲ ದೊಣ್ಣೆ ಗಿಣ್ಣೆ, ಆ ವಿಡಿಯೋದಲ್ಲ ಲೇಡಿ ಯಾರೋ ದೊಣ್ಣೆ ಇಟ್ಕೊಂಡಿದಾರಲ್ಲ, ಆ ವಿಡಿಯೋ ನೀವು ತೋರಿಸ್ತದಲ್ಲ, ಅವ್ರೇನಕ್ಕೆ ದೊಣ್ಣೆ ತಂದ್ರು? ಇವನೇನಕ್ಕೆ ದೊಡ್ಡದೇನೋ ಇಟ್ಕೊಂಡು ಹೊಡೆಯಕ್ಕೆ ಹೊಡೆದಾಗ ತಾನೇ ಇವ್ರು ಹಿಂದ್ಗಡೆ ಆ ಕಡೆಯಿಂದ ಹೋಗಿದ್ದು. ಅದೇ ಸರ್, ಇವಾಗ ಒಬ್ರು ಮೇಲೆ ಮಾತ್ರ ದಯವಿಟ್ಟು ಹಾಕಕ್ ಹೋಗ್ಬಿಡಿ. ಪಬ್ಲಿಕ್ ಇಂಪ್ಯಾಕ್ಟ್ ಇದು ಯಾರು ಚಾನಲ್ ನಡೆಸ್ತಿದ್ರೆ, ಯಾರು ಮಾಡ್ತಿದ್ರೆ, ಐ ಡೋಂಟ್ ನೋ ಅಬೌಟ್ ಯು ಗೈಸ್. ಒಬ್ರ ಮೇಲೆ ಗೊತ್ತಿಲ್ಲದೆ ಸುಮ್ನೆ ಇನ್ಫಾರ್ಮೇಶನ್, ಫಾಲ್ಸ್ ಇನ್ಫಾರ್ಮೇಶನ್ ವಿಡಿಯೋಸ್ ಹಾಕಕ್ ಹೋಗ್ಬಿಡಿ. ನಿಮಗೆ ಒಟ್ರಾಸಿ ವ್ಯೂ ಬೇಕು ಅಂತ ಒಟ್ರಾಸಿ ಹಾಕೋದಲ್ಲ ವಿಡಿಯೋಸ್, ಆಯ್ತಾ? ನಾನು ವಿಡಿಯೋಸ್ ಮಾಡ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದು. ವಿಡಿಯೋಸ್ ಯಾವ ತರ ಹಾಕ್ಬೇಕು ಅದನ್ನ ಮಾತ್ರ ಹಾಕ್ಬೇಕು. ಒಟ್ರಾಸಿ ಸಿಗುತ್ತೆ ಅಂತ ನಾನು ಕಸ ಆಯದ್ನೆಲ್ಲ ವಿಡಿಯೋ ಹಾಕ್ತೀನಿ, ಕಸ ಆಯದ್ನೆಲ್ಲ ವಿಡಿಯೋ ಹಾಕಲ್ಲ. ನಾನು ಕಸ ಹಾಕಿದ್ನ ಆಯ್ಕೊಂಡು ತಗೊಂಬಂದು ನನ್ನ ಗಾಡಿಲಿ ಇಟ್ಕೊಂತೀನಿ, ಅದನ್ನ ವಿಡಿಯೋ ಮಾಡಲ್ಲ. ಹಾಕುವಂತ ವಿಡಿಯೋ ಮಾತ್ರ ಹಾಕ್ತೀನಿ. ಅದೇ ರೀತಿ ದಯವಿಟ್ಟು ನೀವು ಬೇಕಾಗಿರೋ ಇನ್ಫಾರ್ಮೇಶನ್ಸ್ ಮಾತ್ರ ವಿಡಿಯೋ ಹಾಕಿ, ಎಲ್ಲ ಸುಮ್ನೆ ವಿಡಿಯೋ ಹಾಕಕ್ ಹೋಗ್ಬಿಡಿ ದಯವಿಟ್ಟು. ಇದನ್ನ ದಯವಿಟ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇವಾಗ ಏನೋ ಫಾಲ್ಸ್ ವಿಡಿಯೋ ಓಡಿಸ್ತಾ ಇದ್ರೆ ಅದನ್ನ ಡಿಲೀಟ್ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ, ಅದನ್ನ ಒಂದು ನಿಲ್ಸಿ. ಅದನ್ನ ಇವಾಗಲೇ ನಿಲ್ಲಿಸ್ಬೇಕು, ಯಾಕೆಂದ್ರೆ ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಶನ್ ಆಗ್ತಿದೆ, ನಮ್ಮ ಅಪ್ಪನ ಹೆಸರು ಹಾಳಾಗ್ತದೆ.